ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ 101ನೇ ಜನ್ಮದಿನೋತ್ಸವದ ಅಂಗವಾಗಿ ಶಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾಸೌಧ ಕಚೇರಿಯಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ. ಅಜಾತಶತ್ರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿರವರು ಭಾರತದ ಮಾಜಿ ಪ್ರಧಾನಮಂತ್ರಿ ಹಾಗೂ ಕವಿ, ವಾಗ್ಮಿಯಾಗಿ, ರಾಜಕಾರಣಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕರಾಗಿ ಹಾಗೂ ಪತ್ರಕರ್ತರಾಗಿ ರಾಷ್ಟ್ರಧರ್ಮ ಮತ್ತು ಪಂಚಜನ್ಯ ಪತ್ರಿಕೆ ಸಂಪಾದಕರಾಗಿದ್ದರು. ಇವರು 1924 ಡಿಸೆಂಬರ್ 25ರಂದು ಕೃಷ್ಣದೇವಿ ಮತ್ತು ಕೃಷ್ಣ ಬಿಹಾರಿ ರವರ ಮಗನಾಗಿ ಮಧ್ಯಪ್ರದೇಶದ ಗ್ವಾಲಿಯರ್ ಹತ್ತಿರದ ಸಿಂಧೆ ಕಿ ಚೌಹಾಣಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು 101ನೇ ಜನ್ಮದಿನೋತ್ಸವವನ್ನು ಬೆಂಗಳೂರಿನ ಜ್ಞಾನಭಾರತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ, ಕೇಂದ್ರ ಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ವಿಜಯೇಂದ್ರ ಇನ್ನೂ ಅನೇಕ ಬಿಜೆಪಿ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಆದ್ದರಿಂದ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರೇಗೌಡರ ಸೇವಾಸೌಧ ಕಚೇರಿಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರದ ಮಂಡಲ ಅಧ್ಯಕ್ಷರಾದ ನರೇಶ್, ಪ್ರಧಾನ ಕಾರ್ಯದರ್ಶಿ ರಜನಿಕಾಂತ್, ಮಾಜಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸುರೇಂದ್ರಗೌಡ ಹಾಗೂ ಎಲ್ಲ ಮೋರ್ಚಾ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು, ಬಿಜೆಪಿಯ ಕಾರ್ಯಕರ್ತರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಆ ಪಕ್ಷ ಆ ಕುಟುಂಬಕ್ಕೆ ಸೀಮಿತವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನವರೆಗೂ ಸಹ ಸೋಲಿ ಆ ಕಾಂಗ್ರೆಸ್ ಮನೆ ಹಾಳಾಗೋಗಿ ಯಾವುದೇ ಕಾರಣಕ್ಕೂ ಅವ್ರ ಮನೆಯಲ್ಲಿರ್ತಕ್ಕಂಥ ಅಭ್ಯರ್ಥಿನ ಬಿಟ್ಟು ಬೇರೆಯವ್ರನ್ನ ಯಾರನ್ನೂ ಮಾಡೋದಿಲ್ಲ. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ಥರದ ಒಂದು ಸಂಸ್ಕೃತಿ ಇಲ್ಲ. ವಾಜಪೇಯಿ ಅವರು ಪಕ್ಷವನ್ನ ಅಷ್ಟೊಂದು ಕಷ್ಟಪಟ್ಟು ಅಷ್ಟೆಲ್ಲ ಚಳುವಳಿಗಳು ಮಾಡಿದ್ರು, ಪ್ರತಿಭಟನೆಗಳು ಮಾಡಿದ್ರು, ಸುಮಾರು ವರ್ಷ ಜೈಲಲ್ಲಿದ್ದರು. ಅದಾದಮೇಲೆ ಯಾವಾಗಲೂ ಒಂದು ಸರಿ ಅಧಿಕಾರಕ್ಕೆ ಬಂದ ಮೇಲೆ ಆ ಅಧಿಕಾರಕ್ಕೆ ಅವರು ಅಂಟ್ಕೊಂಡು ಕೂತ್ಕೊಳ್ಳಿಲ್ಲ. ಒಂದ್ಸರಿ ಸಂಸತ್ನಲ್ಲಿ ಹೇಳ್ತಾರವರು, ಅಧಿಕಾರ ಬರುತ್ತೆ ಹೋಗುತ್ತೆ, ಆದರೆ ನಮ್ಮ ಪಕ್ಷದಲ್ಲಿ ನಮ್ಮ ಇದರಲ್ಲಿ ಇರ್ತಕ್ಕಂಥ ಒಂದು ಸ್ವಾಭಿಮಾನ ಅನ್ನೋದಿರುತ್ತಲ್ಲ, ಅದು ಯಾವತ್ತೂ ನಾವು ಬಿಟ್ಕೊಡಬಾರ್ದು ಅಂತೇಳಿ ಅಂಥ ವ್ಯಕ್ತಿಯನ್ನ ಇವತ್ತು ದಿವಸ ನಾವು ನೆನೆಸ್ಕೊತಾ ಇದ್ದೀವಿ. ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ಅವ್ರ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿನ ತಂದು ಮತ್ತೆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂರಿಸ್ಬೇಕು ಅನ್ನೋ ಒಂದು ಯೋಚನೆನೂ ಅವ್ರು ಮಾಡಲಿಲ್ಲ. ಅವ್ರು ಆದ್ಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರು. ಉಕ್ಕಿನ ಮನುಷ್ಯ ಅಂತ ಹೇಳ್ತಕ್ಕಂಥ ನಮ್ಮ ಅಡ್ವಾಣಿಯವರು ಅಷ್ಟು ಕಷ್ಟಪಟ್ಟು ಪಕ್ಷ ಕಟ್ಟಿದ್ಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ನಾವು ಈ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಸಹ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ನಾವು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಿಷ್ಠಾವಂತ ಸೇವಕ, ಕಾರ್ಯಕರ್ತ ಅಂತ ಹೇಳ್ಬೋದು. ಇಲ್ಲೆಲ್ಲ ಹೇಳ್ತಾ ಇರ್ತಾರೆ, ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ 2.5 ವರ್ಷ ಆಗೋಯ್ತು ಆಲ್ರೆಡಿ. ಇದಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸತತವಾಗಿ 2 ಬಾರಿ ಅಧಿಕಾರಕ್ಕೆ ಬಂದಾಗ ಏನು ಹಗರಣಗಳಾದ್ರು ನೀವೆಲ್ಲ ನೋಡ್ತಾ ಇದ್ರಿ. ಪೂಜೆ ಹಗರಣ ಆಗಿರ್ಬೋದು, ಕಲ್ಲಿದ್ದ ಹಗರಣ ಆಗಿರ್ಬೋದು, ಹಸು ಮೇವು ಹಗರಣ ಆಗಿರ್ಬೋದು. ಹೇಳ್ತಾ ಹೋದ್ರೆ ಒಂದು ಸರಮಾಲನೆ ಐತೆ. ನಮ್ಮ ದೇಶನ ಇಟಲಿವರೆಗೆ ಮಾರ್ದಂಗೆ ಆಗೋಗಿತ್ತು. ಯಾವಾಗ ಆಗ ಬ್ರಿಟಿಷರು ದಾಳಿ ಮಾಡಿಬಿಟ್ಟು ಭಾರತದ ಮೇಲೆ ಯಾವ ರೀತಿಯಾಗಿ ದೌರ್ಜನ್ಯ ಮಾಡಿದ್ರು, ಸತತವಾಗಿ 200 ವರ್ಷ ಈ ಕಾಂಗ್ರೆಸ್ ಅವ್ರಿಗೆ ಅಧಿಕಾರ ಕೊಟ್ಬಿಟ್ಟು ಆ ರೀತಿಯಾದಂತಹ ದೌರ್ಜನ್ಯ ನಮ್ಮ ಭಾರತದ ಮೇಲೆ ಆಯ್ತು. ನಾವು ಸುಮಾರು ವರ್ಷಗಳು ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಹೋಗ್ಬಿಟ್ವಿ. ನಮ್ಮ ಅದೃಷ್ಟ ಯಾವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯನ ಏನೋ ಗೊತ್ತಿಲ್ಲ. ನರೇಂದ್ರ ಮೋದಿಯವರು ಬಂದ ಮೇಲೆ ಈಗೆಲ್ಲ ಪಕ್ಕದ ರಾಷ್ಟ್ರಗಳು, ಶ್ರೀಲಂಕಾ ಏನಾಯಿತು, ಬಾಂಗ್ಲಾದೇಶ ಏನಾಯಿತು, ಪಾಕಿಸ್ತಾನ ಏನಾಗಿದೆ ಎಲ್ಲ ನೋಡ್ತಾ ಇದ್ದೀವಿ. ಆದರೆ ಅಂಥ MRI ಕೋವಿಡ್ ಟೈಮಲ್ಲೂ ಸಹ ಆರ್ಥಿಕವಾಗಿ ನಾವು ಜರ್ಜರಿತರಾದರೂ ಸಹ ಅದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸ ನಮ್ಮ ನರೇಂದ್ರ ಮೋದಿ ಅವರು ಮಾಡಿರೋದ್ರಿಂದ ಇವತ್ತು ದಿವಸ ನಾವೆಲ್ಲರೂ ಸಹ ಆರಾಮಾಗಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶನೂ ಸಹ ದುಸ್ಥಿತಿಗೆ ಹೋಗ್ತಕ್ಕಂಥ ಎಷ್ಟೋ ಲಕ್ಷಣಗಳಿತ್ತು. ಮೊನ್ನೆಲ್ಲ ಇಲ್ಲಿ ಬಂದು ಏನೇನೋ ಕಾರ್ಯಕ್ರಮಗಳು ಮಾಡಿದ್ರು.
ಕಾಂಗ್ರೆಸ್ನವರು 2,000 ಕೋಟಿ ಎಲ್ಲ ಏನೋ ಇನಾಗ್ರೇಷನ್ ಮಾಡ್ತಕ್ಕಂಥದ್ದು. ನಮ್ಮ ತಾಲೂಕಲ್ಲಿರೋ ಜನಗಳು ಅದೆಷ್ಟು ಜನ ಬರ್ತಾರೋ ಏನೋ ಇವ್ರು ನಂಬಿದ್ರೆ ಆಗಲ್ಲ. ಯಾಕಂದ್ರೆ ಅವ್ರು ಮಾಡೋ ಕಾರ್ಯಕ್ರಮಕ್ಕೆ ಅವ್ರ ಮೇಲೆ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಇಲ್ಲ, ನಂಬಿಕೆ ಇಲ್ಲ. ಬೇರೆ ತಾಲೂಕುಗಳಿಂದ ಎಲ್ಲರನ್ನೂ ತಂದು ಉಡ್ಡೆ ಹಾಕೋದು. ಇಲ್ಲಿ ಉಡ್ಡೆ ಹಾಕಿ ಅವ್ರು ಮಾಡಿದ್ದೇನು, ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಇರಬೇಕಾದ್ರೆ ಘೋಷಣೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳೇನಿದ್ದಾವೆ ಅದಕ್ಕೆ ಇವರು ಬಂದ್ಬಿಟ್ಟು ಶಿಲಾನ್ಯಾಸ ಮಾಡ್ದಂಗೆ ಆಯ್ತು. ಅಂದ್ರೆ ಹೆಸರು ಬಂದು ಹೊಸರು ಬಂದು ಅನ್ನಂಗೆ ಆಯ್ತು. ಬಂದಿದ್ದಾರೆ. ಈಗ ಯೂನಿವರ್ಸಿಟಿ ಮಾಡಿದ್ದಾರೆ, ಎಚ್ ಕ್ರಾಸ್ ಹತ್ರ ಯೂನಿವರ್ಸಿಟಿ ಮಾಡಿದ್ದಾರೆ. ಯೂನಿವರ್ಸಿಟಿ ನಾವು 350 ಕೋಟಿ ಕೊಟ್ವಿ ಅಂತ ಹೇಳಿದ್ರು. ಆದ್ರೆ ಆ ಯೂನಿವರ್ಸಿಟಿ ಯಾವಾಗ ಉದ್ಘಾಟನೆ ಮಾಡಿದ್ದು, ಯಾರು ಅದಕ್ಕೆ ದುಡ್ಡು ಪೂಜೆ ಮಾಡಿದ್ದು, ಯಾರು ಅದಕ್ಕೆ ಫಂಡ್ ಕೊಟ್ಟಿದ್ದು, ಇದನ್ನೆಲ್ಲ ನಮ್ಮ ಜನಗಳು ತಿಳ್ಕೋಬೇಕು. ಇಲ್ಲಿ ಡ್ಯಾಮ್ ಡೂಮ್ ಅಂತ ಹೇಳ್ಬಿಟ್ಟು ಒಬ್ಬರ ಮೇಲೆ ಒಬ್ಬರನ್ನ ಹಾಕೊಂಡು ಬ್ಯಾನರ್ಗಳು ಹಾಕೊಂಡು ಅವತ್ತೆಲ್ಲ ತುಂಬಿಸ್ಬಿಟ್ಟಿದ್ರಲ್ಲ. ನಮ್ಮ ಜನಗಳು ಸ್ವಲ್ಪ ಯೋಚನೆ ಮಾಡಬೇಕು. ಮುಖ್ಯಮಂತ್ರಿಗಳು ಬಂದವ್ರೆ, ಆಯ್ತು, ಮುಖ್ಯಮಂತ್ರಿಗಳು ಬಂದು ಯಾರು ರಿಲೀಸ್ ಮಾಡಿರೋದು, ಯಾವ ಕಾಲದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಫಂಡ್ ರಿಲೀಸ್ ಆಗಿರೋದು ಅನ್ನೋದನ್ನ ಜನಗಳು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಜನಗಳು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ನಾವಿಲ್ಲೆಲ್ಲ ಯಾರು ಕೂತಿದ್ದೀವಲ್ಲ ನಮ್ಮ ಊರುಗಳಲ್ಲಿ ಹೇಳ್ಬೇಕಾಗ್ತದೆ. ಯಾರ ಕಾಲದಲ್ಲಿ ಹೈಟೆಕ್ ಮಾರ್ಕೆಟು ರೇಷ್ಮೆ ಗೂಡದ್ದು ಆಗಿದ್ದು ರಾಮಕೃಷ್ಣನವರು ಸಾಕ್ಷಿ. ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಆಗಿದ್ದು ಜನವರಿ 22 ಸಮೇತ ಹೇಳ್ತಾರೆ. ಬಸವರಾಜ ಬೊಮ್ಮಾಯಿಯವರು ಅವರು ಸೆಷನ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಎಷ್ಟು ಕೋಟಿ ಶಿಡ್ಲಘಟ್ಟಕ್ಕೆ ಅನ್ನೋದನ್ನ. 280 ಕೋಟಿ ಪ್ರಾಜೆಕ್ಟ್ ಈ ರೀತಿಯಾಗಿ ರಾಜಣ್ಣ ಪಾಪ ಬಂದ್ ಮಾಡ್ಕೊಂಡು ಆ ಕಾಲದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳು. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಎಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು. ಅವ್ರು ಇರ್ಬೇಕಾದ್ರೆ ಇಲ್ಲಿ ಬಂದು ಯೂನಿವರ್ಸಿಟಿಗೆ ಅವರು ಬಂದಿದ್ರು. ಅವತ್ತು ನಾವೆಲ್ಲ ಇದ್ವಿ, ಎಲ್ಲರೂ ಹೋಗಿದ್ರು. ಆ ಕಾಲ ಬಿಜೆಪಿ ಕಾಲದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗೆ ಇವತ್ತಿನ ದಿವಸ ಇವರು ಒಂದು ಸ್ಟೇಜ್ ಹಾಕ್ಬಿಟ್ಟು ಅಲ್ಲಿ ಸುತ್ತಮುತ್ತ ಇರೋ ಜನಗಳನ್ನೆಲ್ಲ ಈ ತಾಲೂಕಿಂದ ಅಲ್ದಿರ ಚಿಂತಾಮಣಿಯಿಂದ ಕರೆಸ್ತಾರೆ, ಚಿಕ್ಕಬಳ್ಳಾಪುರದಿಂದ ಹೊಸಕೋಟೆಯಿಂದ ಕರೆಸ್ತಾರೆ, ಅಂದ್ರೆ ಗೌರಿಬಿದರಿಂದ ಕರೆಸ್ತಾರೆ. ಎಲ್ಲರದ್ದು ಹಾಕ್ಬಿಟ್ಟು ಒಂದು ಏನೋ ಒಂದು ಅವಾಯಿಸೋ ಒಂದು ಮನಸ್ಥಿತಿ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಅಷ್ಟು ಮಾಡಿರ್ತಕ್ಕಂಥದ್ದು ಒಬ್ರು ಸಹ ಅವತ್ತಿನ ದಿವಸ ಯಾರು ಕಷ್ಟಪಟ್ಟಿದ್ದಾರೆ, ಯಾವ ಗೌರ್ಮೆಂಟ್ ಅಲ್ಲಿ ಆಯ್ತು, ಕರೆಕ್ಟಾಗಿ ನಿಜ ಹೇಳ್ತಕ್ಕಂಥ ಕೆಲಸನೂ ಅವತ್ತಿನ ದಿವಸ ಆ ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಮಾಡಲಿಲ್ಲ. ಸುಮ್ಮನೆ ಬಂದ್ರು ಎಲ್ಲ ನಾವೇ ಮಾಡಿದ್ದು ಅಂತ ಹೇಳ್ತಾರೆ. ಆದ್ರೆ ಜನಗಳಿಗೆ ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಯಾಕಂದ್ರೆ ಪ್ರಬುದ್ಧರಾಗಿದ್ದಾರೆ. ಎಲ್ಲ ಮತದಾರರಿಗೂ ಎಲ್ಲ ಜನತೆಗೂ ಗೊತ್ತಿದೆ ಅದು ಯಾರ ಕಾಲಲ್ಲಿ ಆಗಿರ್ತಕ್ಕಂಥದ್ದು ಅಭಿವೃದ್ಧಿ ಫಂಡ್ ಯಾವತ್ತು ರಿಲೀಸ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಾವೆಲ್ಲ ಏನ್ ತಲೆ ಕೆಡಿಸ್ಬೇಕು. ಶಿಡ್ಲಘಟ್ಟ ರೇಷ್ಮೆಗೆ 2.5 ವರ್ಷದಲ್ಲಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಸತತವಾಗಿ 2 ಟರ್ಮ್ ಕೇಂದ್ರದಲ್ಲಿ ಬಂದಾಗ ಯಾವ ರೀತಿ ಹಗರಣಗಳಾಯಿತು ಅದೇ ರೀತಿಯಾದಂಥ ಹಗರಣಗಳು ಇವಾಗ ಕರ್ನಾಟಕದಲ್ಲೂ ಆಗ್ತಾರೆ. ನಮ್ಮ SC ST ಜನಾಂಗಕ್ಕೆ ಸಂಬಂಧಪಟ್ಟಾಗೆ ಕಲ್ಯಾಣಕ್ಕೆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಿದ್ದು ಆಂಧ್ರದಲ್ಲಿ ಎಲೆಕ್ಷನ್ ಆಗಬೇಕಾದ್ರೆ ಆಂಧ್ರಕ್ಕೆ ಕಳಿಸ್ಕೊಟ್ರು ಎಲ್ಲ ದುಡ್ಡು. ಅಲ್ಲಿ ಬಾರ್ಗಳಿಗೆ ಹಾಕಿದ್ರು, ಶೋರೂಮ್ಗಳಿಗೆ ಹಾಕಿದ್ರು, ಅವ್ರಿಗೆ ಇಷ್ಟ ಬಂದಂಗೆ ಕಳಿಸ್ಬಿಟ್ರು ಎಲ್ಲ ದುಡ್ಡನ್ನ. ಇದೇ ಸದನದಲ್ಲೇ ಸಿದ್ದರಾಮಯ್ಯನವ್ರು ಹೇಳ್ತಾರೆ 188 ಕೋಟಿ ಅಲ್ಲಪ್ಪ 80 ಕೋಟಿ ಅಂತ ಹೇಳ್ತಾರೆ. ಅಂದ್ರೆ 1 ಕೋಟಿ ಆದ್ರೂ ಯಾರ ಸುತ್ತದು? ಜನಗಳ ಸುತ್ತು, ಟ್ಯಾಕ್ಸ್ ಸುತ್ತದು. ಅಂದ್ರೆ ಕದ್ದಿರೋದು ನಿಜ ಅಂತ ಆಯ್ತು. ಅದು ಇವಾಗ ಯಾರ ಮುಖಾಂತರ ಕದ್ರು, ಪಾಪ ನಾಗೇಂದ್ರ ಪಾಪ ಮಾಜಿ ಸಚಿವರು ಅವನ್ನ ಅಮಾಯಕನ ಮಾಡ್ಬಿಟ್ಟು ಅವನ ಮುಖಾಂತರ ಎಲ್ಲ ಕಳಿಸ್ಬಿಟ್ಟು ಇವಾಗ ಜೈಲಲ್ಲಿ ಹೋಗಿ ಇವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅಂದ್ರೆ ಕೋತಿ ತಾನು ತಿಂದು ಇನ್ನೊಂದಕ್ಕೇನಕ್ಕೆ ಉಚಿತ ಅನ್ನಂಗೆ ಆಗ್ತಿರ್ತದೆ. ಇವತ್ತಿನ ದಿವಸ ಆ ತರ ಸಿಸ್ಟಮ್ ಮಾಡಿದ್ದಾರೆ. 5,000 ಕೋಟಿ 5,000 ಕೋಟಿ ಹಗರಣ ಇದ್ರದ್ದು. ಆ ಗೃಹಲಕ್ಷ್ಮಿ 2,000 ರೂಪಾಯಿ ತಾಯಂದ್ರಿಗೆ ಹಾಕ್ಬೇಕಾಗಿರ್ತಕ್ಕಂಥ ಹಣ ಎಲ್ಲೋಯ್ತು ಅನ್ನೋದನ್ನ
ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಪ್ರಶ್ನೆ ಮಾಡಿದಾಗ ಅವತ್ತು ಆನ್ಸರ್ ಹೇಳಲಿಲ್ಲ, ಯಾಕಂದ್ರೆ ಅವ್ರು ಯಾರು ಪ್ರಿಪೇರ್ ಆಗಿರಲಿಲ್ಲ. ಸಡನ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ರೆ ಯಾರು ಹೇಳಿದ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಸುರೇಶ್ ಕುಮಾರ್ ಚೆನ್ನಾಗಿ ಒಂದು ಎಕ್ಸಾಂಪಲ್ ಕೊಟ್ಟರು. ಹೈದರಾಲಿ ಎಷ್ಟು ಚೆನ್ನಾಗಿ ಕೊಟ್ಟರು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಗೌರ್ಮೆಂಟ್ ಹಂಗೆ ಮಾಡ್ತಾ ಇರೋದು. ಹೈದರಾಲಿ ಸೈನಿಕರಿಗೆ ತನ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ 1ನೇ ತಾರೀಕು ಜನವರಿ 1ನೇ ತಾರೀಕು ಕೊಡ್ತಾ ಇದ್ರು. ಫೆಬ್ರವರಿ ಬಂದ್ರೆ ಒಂದು 5 ದಿನ ಮುಂದಕ್ಕೆ ಹಾಕಿ ಕೊಡ್ತಾ ಇದ್ರು. 5 ದಿವಸ ಮುಂದಕ್ಕೆ ಹಾಕಿ ಒಂದು ಆಗಸ್ಟ್, ಏಪ್ರಿಲ್, ಆಗಸ್ಟ್ ಆ ತರ ಬರೋಷ್ಟ್ರೊಳಗೆ 2 ತಿಂಗಳೇ ಜಂಪ್ ಮಾಡಿಸ್ಬಿಡ್ತಾ ಇದ್ದ. ಅಂದ್ರೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ಆ ರೀತಿ ಇವತ್ತಿನ ದಿವಸ ಯಾಮಾರ್ತಕ್ಕಂಥ ಕೆಲಸ ಅಲ್ಲ ಸ್ವಾಮಿ. ನೀವೆಲ್ಲ ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಬಿಟ್ಟು ನೀವೆಲ್ಲ ಅಧಿಕಾರಕ್ಕೆ ಬಂದಿದ್ದೀರಿ. ಕರ್ನಾಟಕನ್ನ ಯಾವುದೇ ಅಭಿವೃದ್ಧಿ ಮಾಡದೆ ಬರೀ ಈ ಗ್ಯಾರಂಟಿಗಳಿಗೆ ಹಣ ಯಾವ ರೀತಿ ಒದಗಿಸ್ಬೇಕು, ಎಲ್ಲಿಂದ ಸ್ಕ್ಯಾಮ್ಗಳು ಮಾಡಬೇಕು, ಎಲ್ಲಿಂದ ದುಡ್ಡು ಎತ್ತಬೇಕು, ಈ ತರ ಎಲ್ಲ ಎದ್ದೆ ಇಷ್ಟು ದಿನ ಏನೋ ಒಂದು ಸ್ವಲ್ಪ ತಳ್ಕೊಂಬಂದ್ರೆ ಅದರಲ್ಲೂ ಕಳ್ಳಾಟ ಆಡೋಂತ ಮಾಡ್ತಾ ಇದ್ದೀವಿ. ಇದು ತುಂಬಾ ದಿವಸ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಇನ್ನೂ 2.5 ವರ್ಷ ತಳ್ಳಬೇಕು. ಸಿದ್ದರಾಮಯ್ಯನವರು ಏನೆಲ್ಲ ಕರ್ನಾಟಕದ ಅಭಿವೃದ್ಧಿಗೆ ಇರ್ತಕ್ಕಂಥ ಸೋರ್ಸ್ನ ಆಲ್ರೆಡಿ ಎತ್ತಿ ಕಮಿಟ್ಮೆಂಟ್ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಾಯ್ತು. ಅದ್ರ ಸೆಂಟ್ರಲ್ಲೇ ಇದೇ ಲೆಕ್ಕಾಚಾರ. ಒಂದು ರೋಡ್ ಹಾಕ್ಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡಬೇಕು, ಇಲ್ಲ ಒಂದು ಬ್ರಿಡ್ಜ್ ಕಟ್ಟಬೇಕು, ಈ ತರದ ಯಾವುದೇ ತರದ ಯೋಚನೆ ಅವ್ರಿಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರ್ಬೇಕಾದ್ರೆ ಏನು ಅಭಿವೃದ್ಧಿ ಕಾರ್ಯ ಆಗಿತ್ತು ಅದಕ್ಕೆ ಇವ್ರು ಹೋಗ್ಬಿಟ್ಟು ಒಂದು ಬೋರ್ಡ್ ಹಾಕ್ಬಿಟ್ಟು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಬರ್ತಾವ್ರು ಅಷ್ಟೇ ಬಿಟ್ರೆ ಈ ಸರ್ಕಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಮಾತುಗಳು ಹೇಳ್ತಾ ಇರ್ಲಿ, ಇದನ್ನ ಅವರು ಆ ಪಕ್ಷ ಕಾಂಗ್ರೆಸ್ ಪಕ್ಷದವರೆಲ್ಲ ಮುಖದ ಮೇಲೆ ಹೇಳ್ಬೇಕು, ಏನಪ್ಪ ಹಿಂಗ್ ಮಾಡ್ತದೆ. ಅವಾಗ ಅವ್ರಿಗೆ ಜ್ಞಾನೋದಯ ಆಗ್ತದೆ. ಆದರೆ ಇಂಥ ಪಕ್ಷಕ್ಕೆ ನಾನು ಓಟ್ ಹಾಕಿದ್ದು ನಾವು ಹೋಗಿ ಇಂಥ ಪಕ್ಷಕ್ಕೆ ಓಟ್ ಆಗಿ ನಮ್ಗೆ ನೋಡಪ್ಪ ಒಂದೇ ಒಂದು ರಸ್ತೆ ಆಗಿಲ್ವಲ್ಲ ನಮ್ಮ ಊರಿಗೆ ಅನ್ನೋದನ್ನ ಅಟ್ಲೀಸ್ಟ್ ಅವ್ರಿಗೆ ಒಂದು 2 ಸರಿ ಇಲ್ಲ 3 ಸರಿ ಹೇಳಿದಾಗ ಅಟ್ಲೀಸ್ಟ್ ಅವ್ರ ಮೈಂಡ್ ಹೋಗುವಂತ ಕೆಲಸ ಆಗ್ತದೆ. ಇದನ್ನ ಹೇಳಬೇಕು ಅನ್ನೋದು ದೃಷ್ಟಿಯಿಂದ ನನಗೆ ಗೊತ್ತಿದೆ. ಅದನ್ನ ಕ್ಲಿಯರ್ ಆಗಿ ಹೇಳ್ತಾ ಇರೋದು ನಿಮಗೆ. ಈ ಕಾಂಗ್ರೆಸ್ ಹಗರಣಗಳು ಏನೇನು ಮಾಡಿದರೆ ಒಂದೊಂದನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿ ಇರಬೇಕಾದ್ರೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಹೇಳ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಈ ಪಕ್ಷವನ್ನ ಫೌಂಡೇಶನ್ ಇಂದ ಇವತ್ತು ದೊಡ್ಡ ಮಟ್ಟಕ್ಕೆ ಕಟ್ಟಿರ್ತಕ್ಕಂತಹ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನೆನೆಸ್ತಕ್ಕಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಪ್ರತಿಯೊಬ್ಬ ಭಾರತೀಯನಾಗಿ ನಾವು ಅವ್ರನ್ನ ಪ್ರತಿ ವರ್ಷ ನೆನೆಸ್ಕೊಳ್ಳೋಂಥ ಪ್ರತಿ ದಿನಾನು ನೆನೆಸ್ಕೋಬೇಕು. ಅವ್ರ ಫೋಟೋ ನಮ್ಮ ಮನೆಯಲ್ಲಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ನದಿಗಳ ಜೋಡಣೆ ಒಂದು ಯಾವ್ದನ್ನ ಒಂದು ಅಧಿಕಾರದಲ್ಲಿ ಕೂತ್ಕೊಂಡ್ರೆ ಒಂದು ವಿಷನ್ ಇರಬೇಕಾಗ್ತದೆ. ವಿಷನ್ ಇಲ್ಲದೆ ಕೇವಲ ಸೀಟ್ ಉಳಿಸ್ಕೊಳ್ಳತಕ್ಕಂಥ ಕೆಲಸ ಮಾಡಿದ್ರೆ ಅವರು ಸತತವಾಗಿ ಅವರೇ ಪ್ರಧಾನಮಂತ್ರಿ ಆಗ್ತಾ ಇದ್ರು. ಬಟ್ ಅವರು ಸೀಟ್ಗೆ ಆ ಕುರ್ಚಿಗೆ ಅಂಟ್ಕೊಳ್ತಕ್ಕಂಥ ಕೆಲಸ ನಮ್ಮ ವಾಜಪೇಯಿ ಅವರು ಮಾಡಲಿಲ್ಲ. ಹಂಗಾಗಿ ಕೇವಲ 2 ತಿಂಗಳು 3 ತಿಂಗಳಿಗೂ ಸಾಕು ಕೂತು ಇಳಿದ್ಬಿಟ್ಟವರು. ಯಾಕಂತ ಹೇಳಿದ್ರೆ ಆ ಥರ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ ಮಾಡಿಸ್ತಕ್ಕಂಥದ್ದು ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಂದು ಪ್ರವೃತ್ತಿ. ಅದಕ್ಕೆ ಆ ಮಹಾನುಭಾವನ್ನ ಇವತ್ತಿನ ದಿವಸ ನಾವೆಲ್ಲರೂ ನೆನೆಸ್ಕೊಳ್ತಾ ಇದೇ ತಿಂಗಳ 25ನೇ ತಾರೀಕು ಕಾಶ್ಮೀರ ಟು ಕನ್ಯಾಕುಮಾರಿ ಹೌದು ರಸ್ತೆಗಳಾಗಿರಲಿ, ಹೈವೇಗಳು, ಆ ಕಾನ್ಸೆಪ್ಟ್ನಾಗಿರಲಿ, ನದಿಗಳನ್ನ ಜೋಡಣೆ ಮಾಡ್ತಕ್ಕಂಥದ್ದಾಗಿರಲಿ, ನೀರಾವರಿ ಸೌಲಭ್ಯಗಳನ್ನ ಕೊಡೋದ್ರಲ್ಲಾಗಿರಲಿ, ಈಗೇನು ನಮ್ಮ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಈ ವಿಷನ್ ಅವ್ರು ಅಲ್ಲೇ ಇಟ್ಕೊಂಡಿದ್ರು. ನಮ್ಮ ಅದೃಷ್ಟ ಈಗ ನರೇಂದ್ರ ಮೋದಿ ಅವರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾವ್ರೆ. ಪ್ರತಿಯೊಬ್ಬ ಹಳ್ಳಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ರೈತನ್ನು ಸಹ ರೀಚ್ ಆಗ್ತಕ್ಕಂಥ ಕೆಲಸ ನಮ್ಮ ನರೇಂದ್ರ ಮೋದಿ ಅವರು ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಸಹ ಅದನ್ನ ಈ ಕೇಂದ್ರ ಸರ್ಕಾರ ಏನೆಲ್ಲ ಸ್ಕೀಮ್ಗಳು ಕೊಡ್ತಾ ಇದೆ, ಪ್ರತಿ ಮನೆಗೂ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಗೂ ನೀರು ಕುಡಿಯೋ ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಜಲ್ ಜೀವನ್ ಮಿಷನ್ ಇದರಲ್ಲಿ ಕೊಡ್ತಾ ಇರೋದು. ಇದರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರಬೇಕಾದ್ರೆ ಯಡಿಯೂರಪ್ಪನವರು ಯಾವ್ದಾದ್ರು ಬೆಳೆ ಹಾನಿ ಆದಾಗ ನೇರವಾಗಿ 5 ಲಕ್ಷದವರೆಗೂ ಪರಿಹಾರ ಕೊಡ್ತಾ ಇದ್ರು. ಈಗ 5 ಲಕ್ಷದವರೆಗೂ ಅನ್ನೋದನ್ನ 1 ಲಕ್ಷಕ್ಕೆ ಇಳಿಸ್ಬಿಟ್ಟವ್ರಿಗೆ.
ಅದರಲ್ಲೂ ಕಡಿತ ಮಾಡೋರೆ. ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ, ನಾವು ಉಸಿರಾಡೋ ಗಾಳಿ ಬಿಟ್ಟು ಇನ್ನು ಎಲ್ಲರ ಮೇಲೂ ತೆರಿಗೆಗಳನ್ನ ಹಾಕಿದ್ದಾರೆ. ಒಬ್ಬ ಸಾಮಾನ್ಯ ರೈತ, ಒಂದು ಬಡ ಕುಟುಂಬದಲ್ಲಿರ್ತಕ್ಕಂಥ ಯಾವ ಸಾಮಾನ್ಯ ವ್ಯಕ್ತಿ ಒಂದು ಸೈಟ್ ತಗೊಳ್ಳೋದು ಕೂಡ ಆಗೋದಿಲ್ಲ. ಯಾಕಂದ್ರೆ ಭೂಮಿ ಮೇಲೆ SR ಪ್ರೈಸು, ಸ್ಟಾಂಪ್ ಡ್ಯೂಟಿ, ಟ್ಯಾಕ್ಸ್ಗಳು, ಬೆಂಗಳೂರಿನಲ್ಲಿ ಕಸದ ಮೇಲೆ ಕೂಡ ಸೆಸ್ ಆಗ್ತಕ್ಕಂಥ ಕೆಲಸ ಈಗ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಬಿ ಖಾತಾ ಇರ್ತಕ್ಕಂಥದ್ದು ಎ ಖಾತಾ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಸೈಟ್ ವ್ಯಾಲ್ಯೂ 10 ಲಕ್ಷ ಇದ್ರೆ 3 ಲಕ್ಷದವರೆಗೂ ಅದಕ್ಕೆ ಸಪರೇಟ್ ಆಗಿ ಚಾರ್ಜ್ ಮಾಡ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ. ಅಂದ್ರೆ ಈ ಗ್ಯಾರಂಟಿಗಳು ಕೊಟ್ಬಿಟ್ಟು ಎಲ್ಲಿಂದ ಒದಗಿಸೋದು ಅನ್ನೋದು ಅವ್ರ ತಲೆ ಕೆಟ್ಟೋಗ್ಬಿಟ್ಟಿದೆ. ಹಂಗಾಗಿ ಎಲ್ಲೆಲ್ಲ ಎತ್ತಬಹುದು ಅದನ್ನೆಲ್ಲ ಎತ್ತಾ ಇದಾರೆ. ನಮ್ಮ ಶಿಡ್ಲಘಟ್ಟದಲ್ಲೇ ಒಂದು ತಾಲೂಕು ಆಫೀಸ್ನಲ್ಲಾಗಲಿ ಇಲ್ಲ ಮುನ್ಸಿಪಲ್ ಇದರಲ್ಲಿ ಕಚೇರಿಯಲ್ಲಾಗಲಿ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಅಂದ್ರೆ ಲಂಚ ಕೊಡದೆ ಯಾವುದು ಕೆಲಸ ಆಗಲ್ಲ. ಅದು ಏನೋ ನೀವು ಕಾಸು ಕೊಟ್ರೂ ಟೈಮ್ ಆಗಲ್ಲ, ಅವನಿಗೆ ಇಷ್ಟ ಬಂದಾಗ ಮಾಡ್ಕೊಡ್ತಾನೆ. ಅವ್ರನ್ನ ಯಾರನ್ನ ಪ್ರಶ್ನೆ ಮಾಡೋಣ ಅಂತ ಹೇಳಿದ್ರೆ ಯಾರು ಮಾಡಬೇಕು? ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಮಾಡಬೇಕು. ಅವ್ರು ಆಲ್ರೆಡಿ ದುಡ್ಡು ತಗೊಂಡಿರ್ತಾರೆ, ಲಂಚ ತಗೊಂಡು ಅವ್ರನ್ನಲ್ಲಿ ಕೂರಿಸಿರ್ತಾರೆ. ಲಂಚ ತಗೊಂಡು ಅವ್ರನ್ನಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರು ನೇರವಾಗಿ ಮಾತಾಡಕ್ಕಾಗಲ್ಲ. ನಮಗೆ ಹೇಳ್ತಾರೆ, ಕೆಲವೊಂದು ಅಧಿಕಾರಿಗಳು ಹೆಸರು ಹೇಳಕ್ ಹೋಗಲ್ಲ, ನಮಗೆ ಹೇಳ್ತಾರೆ, ಅಣ್ಣ ನಾನು ಬರ್ಬೇಕಾದ್ರೆ 10 ಲಕ್ಷ ಕೊಟ್ಟೆ, 20 ಲಕ್ಷ ಕೊಟ್ಟಣ, ಸಾಲ ಮಾಡಿಕೊಟ್ಟಿದ್ದೀನಿ, ಆ ಸಾಲ ಬಡ್ಡಿ ಕಟ್ಟಕ್ಕನ್ನ ಇಲ್ಲಿ ಲಂಚ ತಗೋಬೇಕು, ಇನ್ನೇನು ಬೇರೆ ವಿಧಿ ಇಲ್ಲ ಅನ್ನೋ ಮನಸ್ಥಿತಿಗೆ ಇವತ್ತಿನ ದಿವಸ ಅಧಿಕಾರಿಗಳು ಬಂದವರು. ಯಾರೊಬ್ಬರು ಅಷ್ಟೇ ಅಧಿಕಾರಿಗಳು ಕೆಲಸ ಮಾಡ್ತಲ್ಲ. TP ZP ಮಾಡ್ತಲ್ಲ, TPಗಳು ತಾಲೂಕ್ ಪಂಚಾಯತಿ ಮಾಡ್ತಲ್ಲ, ZP ಮಾಡ್ತಲ್ಲ, ಜಿಲ್ಲಾ ಪಂಚಾಯತ್ ಮಾಡಿಲ್ಲ. ಅಲ್ಲಿಯ ಅಧಿಕಾರಿಗಳು ಏನ್ ಆಟ ಆಡ್ತಾರ ಅವ್ರದೇ ಆಟ, ಡಿಸಿಷನ್ ಅವರೇ ತಗೊಂತಾರೆ. PDOಗಳು ಹೇಳಿದ ಮಾತು ಕೇಳಲ್ಲ. ಅಲ್ಲಿ ಪಂಚಾಯತಿಯಲ್ಲಿ ಯಾವ್ದನ್ನ ಒಂದು ಸಣ್ಣ ಪುಟ್ಟ ಮೋರಿ ಕ್ಲೀನ್ ಮಾಡೋದಾಗ್ಲಿ ಇಲ್ಲ ಬೇರೆ ಹಳ್ಳಿಯಲ್ಲಿ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ PDO ಹೇಳ್ತಾರೆ ನಮ್ಮ ಹತ್ರ ಒಂದೇ ₹1. ಅಲ್ಲಿ ಪಂಚಾಯತಿಯಲ್ಲಿ ಟೈಪಿಂಗ್ ಮಾಡ್ತಾನಲ್ಲ ಅವ್ನು ಕೂಡ ಸ್ಯಾಲ್ರಿ ಕೊಡ್ತಾ ಇಲ್ಲ. ನೀರ್ಗಂಟಿ ಊರಲ್ಲಿ ನೀರ್ಗಂಟಿಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ, ವಾಟರ್ ಮ್ಯಾನ್ಗೆಲ್ಲೂ ಸ್ಯಾಲ್ರಿ ಕೊಡ್ತಾ ಇಲ್ಲ, ಅಲ್ಲಿ ಕಸ ಹೊಡೆಯುವಂತ ಆಯಾಗಳಿಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ. ಇನ್ನು ಮುಂದಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ಮುಂದುವರೆದಿದ್ದೆ ಆದ್ರೆ ಯಾವೊಬ್ಬ ಶಿಕ್ಷಕರಿಗೂ ಸಹ ಈಗ ಆಲ್ರೆಡಿ ಅವರು ಟ್ರಾನ್ಸ್ಪೋರ್ಟ್ ಅಲ್ಲಿ ನಮ್ಮ ಬಸ್ಸುಗಳನ್ನು ನೋಡಿದ್ರೆ ವ್ಯವಸ್ಥೆ ಫ್ರೀ ಅಂತ ಕೊಟ್ಬಿಟ್ರು. ಆಯ್ತು, ಹೆಣ್ಮಕ್ಳು ಒಂದ್ ಸ್ವಲ್ಪ ದಿವಸ ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದು ಆಯ್ತು, ಅಲ್ಲೇ ಅವರೆಲ್ಲ ಏನೋ ಪಾಪರಾಗೋದ್ರು. ಸಾರಿಗೆ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆ ಬಸ್ಸುಗಳು ಡಕೋಟಾ ಬಸ್ಸುಗಳು ಎಲ್ಲಂದ್ರೆ ಅಲ್ಲಿ ನಿಂತೋಗ್ಬಿಡ್ತಾವೆ. ಆ ಬಸ್ಸಲ್ಲಿ ಎಷ್ಟು ಲೋಡ್ ಹಾಕ್ಬೇಕು ಅಷ್ಟೇ ಲೋಡ್ ಹಾಕ್ಬೇಕು. ಈ ಫ್ರೀ ಅಂತ ಹೇಳ್ಬಿಟ್ಟು ಎಲ್ಲ ಹತ್ಬಿಟ್ಟು ಅವು ಡಕೋಟಾ ಆಗ್ಬಿಟ್ಟವೆ ಎಲ್ಲ. ಯಾವ ದೇವಸ್ಥಾನ ಅಂತ ಹೇಳಿದ್ರೆ 1 ವರ್ಷದಲ್ಲಿ ಎಲ್ಲ ಮುಗಿಸ್ಬಿಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಹೆಣ್ಮಕ್ಳು ಅಷ್ಟೇ ಈ ಓಡಾಡೋದು ಸ್ಟಾರ್ಟ್ ಮಾಡ್ಬಿಟ್ಟು ಪಾಪ ಮನೆಗಳಲ್ಲಿ ಇರಲ್ಲ ಅವರು ಫ್ರೀ ಅಂತ ಹೇಳ್ಬಿಟ್ಟು ಇನ್ನು ಅವ್ರು ಕರ್ಕೊಂಡೋಗಿ ಗಂಡು ಹೋಗ್ಲೇಬೇಕು, ಡಬಲ್ ಚಾರ್ಜ್. ನಾವು ನಮ್ಮ ಸರ್ಕಾರ ಬಂದಾಗ ಸಾಯಂಕಾಲ ಆದ್ರೆ ಏನಾದ್ರು ಒಂದು ಸ್ವಲ್ಪ ಏನೋ ಒಂದು ಕ್ವಾರ್ಟರ್ ಹಾಕೋಣ ಅಂತ ಹೋಗ್ತಾನೆ. ಆ ಕ್ವಾರ್ಟರ್ ಹೋಗೋದಕ್ಕೆ ಒಂದು ₹50 ₹100 ಮಾಡ್ಬಿಟ್ಟವ್ರು ಮುಂದೆ. ನಮ್ಮ ಬಿಜೆಪಿ ಸರ್ಕಾರ ಬರ್ಬೇಕಾದ್ರೆ ಆವಾಗ ಇದೆಲ್ಲ ಏನಾಗ್ತದೆ, ಗಂಡನ ಹತ್ರ ಕಿತ್ಕೊಳ್ಳೋದು, ಹೆಂಡತಿಗೆ ಕೊಡೋದು, ಈ ರೀತಿ ಸ್ಕೀಮ್ಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು. ಹಂಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದನ್ನೆಲ್ಲ ಸೆಷನ್ ಅಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಮಾಡಬೇಕು ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಕೆಲವೊಂದಕ್ಕೆ ಸಚಿವರು ಉತ್ತರ ಕೊಡ್ಲಿಕ್ಕೂ ಆಗಲಿಲ್ಲ. ಕೊಟ್ಟಿರೋ ಉತ್ತರ ತಪ್ಪಾಗಿ ಕೊಟ್ಟು ಅದಾದ ಮೇಲೆ ಕ್ಷಮೆನೂ ಕೇಳಿದ್ದಾರೆ. ಇದುವರೆಗೂ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥ ಏನು ಉತ್ತರ ಇದೆ ಕ್ಲಾರಿಟಿನೇ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ದುಡ್ಡು 2,000 5,000 ಕೋಟಿ ಎಲ್ಲ ಹಿರಿಯರು ಹೇಳ್ತಾ ಇರೋದು, ನಮಗೆ ಗೊತ್ತಿಲ್ಲ, ಯಾವುದು ನಮ್ಗೆ ಡಾಕ್ಯುಮೆಂಟೇಶನ್ ಇಲ್ಲ. ಹೇಳ್ತಾ ಇರೋದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ದುಡ್ಡು 2 ತಿಂಗಳಲ್ಲಿ ಏನು ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ 2,000 ದುಡ್ಡು ಇದನ್ನ ಹೊಡೆದಿದ್ದಾರೆ. 5,000 ಕೋಟಿ ಬಿಹಾರ್ ಎಲೆಕ್ಷನ್ ಕಳಿಸಿದ್ದಾರೆ ಅನ್ನೋದನ್ನ ಒಂದು ಮಾಹಿತಿನ ಹೇಳ್ತಾ ಇರೋದು ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕನ
ಅಲ್ಲಿ ಕೂತಿರ್ತಕ್ಕಂಥ ಹೈಕಮಾಂಡ್ ಕಾಂಗ್ರೆಸ್ನವ್ರು ಏನಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಒಂದು ATM ಥರ ಬಳಸ್ತಾವ್ರೆ. ಯಾವುದೇ ಎಲೆಕ್ಷನ್ಸ್ ಆಗಲಿ ನಮ್ಮ ಕರ್ನಾಟಕದಿಂದ ಸೋಲ್ಸ್ ಬರಬೇಕು, ಇನ್ನೆಲ್ಲೂ ಇಲ್ಲ ಗತಿ ಅವ್ರಿಗೆ. ರೇವಂತ್ ರೆಡ್ಡಿ ಅವರು ಆಲ್ರೆಡಿ ಆನ್ ರೈಸು, ಅವ್ರು ನೇರ ಹೇಳ್ಬಿಟ್ಟವ್ರೆ, ನೈ ಹೋತಾ ಇದರ್ಸಿ ₹1 ತುಮ್ ಲೋಗ್ ನೈ ಆತ ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೇನ್ ಮಾಡವ್ರೆ, ನಮ್ಮಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಇವ್ರನ್ನ ಬಕ್ರಾಗೆ ಮಾಡವ್ರೆ. ಯಾಕಂತೇಳಿ ಇವ್ರನ್ನ ಯಾಕೆ ಬಕ್ರ ಮಾಡವ್ರೆ ಅಂತ ಹೇಳಿದ್ರೆ ಇಲ್ಲಿ ಕಾಂಪಿಟೇಷನ್ ಇದೆ. ಮುಖ್ಯಮಂತ್ರಿ ನೀನಾ ನಾನಾ ಅನ್ನೋ ಒಂದು ಕಾಂಪಿಟೇಷನ್ ಆಗ್ಬಿಟ್ಟೈತೆ. DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಒಂದು ಒಳ ಒಪ್ಪಂದ ಮಾಡ್ಕೊಂಡವ್ರೆ ಅಂತ ಇರ್ತಕ್ಕಂಥ ಸುದ್ದಿ. 2.5 ವರ್ಷ ಅವ್ರಿಗೂ ನಾನ್ ತಿಂತೀನಿ, 2.5 ವರ್ಷ ಆದ್ಮೇಲೆ ನೀಗ್ ಬಿಡ್ತೀನಿ, ಇರೋದು ಬಡ್ದೋದು ನೆಕ್ ಹಾಕು ಅಂತ ಹೇಳ್ಬಿಟ್ಟವ್ರೆ. ಹಂಗಾಗಿ 2.5 ವರ್ಷ ಆದ್ಮೇಲೆ ಕೊಡ್ಬೇಕು. ಇವ್ರಿಗೆಲ್ಲ ನಮ್ಮ ಸಿದ್ದರಾಮಯ್ಯವ್ರ ಜೊತೆಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಇನ್ನೂ ಸ್ವಲ್ಪ ನೆಕ್ಕೋದೆಲ್ಲ ಕಾಣಿಸುತ್ತೆ. ಹಂಗಾಗಿ ಇನ್ನೊಂದು 6 ತಿಂಗಳು ತಳ್ಳೋಣ ಅಂತ ನೋಡ್ತಾವ್ರೆ. ಆಮೇಲೆ ಸಿದ್ದರಾಮಯ್ಯನವರು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಈಗ 15 ಲಕ್ಷ ಕಾರ್ಡ್ಗಳೇ ಅಮಾನತ್ ಇಟ್ಟಿದ್ದಾರೆ. ಸುಮಾರು ಜನ ಕಾರ್ಡ್ಗಳು 2,000 ಕೊಡ್ಬೇಕು ಅಂತ ಹೇಳಿ ದುಡ್ಡಿಗೋಸ್ಕರಾಗಿ ಈ ತರ ನಮ್ಮ ಜನಕ್ಕೆಲ್ಲ ಟೋಪಿರ್ತಾರೆ. ಅಲ್ಲಲ್ಲ, ಈಗ ಒಂದು ಸಮೀಕ್ಷೆ ಮಾಡಿದ್ರು, ಜಾತಿ ಸಮೀಕ್ಷೆ. ಇದರಲ್ಲಿ ಎಲ್ಲರತ್ರ ಒಂದು ವರದಿ ತಗೊಂಡ್ರು. ನಿನ್ ಮನೆಯಲ್ಲಿ ಗಾಡಿ ಇದೆಯಾ, ನಿನ್ ಮನೇಲಿ ಫ್ರಿಡ್ಜ್ ಇದೆಯಾ, ನಿನ್ ಮನೇಲಿ ಕಾರ್ ಇದೆಯಾ, ಈ ತರ ಎಲ್ಲ ಒಂದು ಸಮೀಕ್ಷೆಯಲ್ಲೆಲ್ಲ ಇನ್ಫಾರ್ಮೇಶನ್ ತಗೊಂಡ್ರು. ಆ ಡೇಟಾ ನೆತ್ಕೊಂಡು ಇವತ್ತೊಂದು ದಿವಸ ಯಾರ್ಯಾರಿಗೆ ಗಾಡಿ ಇದೆ, ಯಾರ್ಯಾರಿಗೆ ಕಾರ್ ಇದೆ, ಈಗ ಕೂಲಿ ಮಾಡೋರು ಸಹ ಒಂದು 2 ವೀಲರ್ ಇಟ್ಕೊಂಡಿರ್ತಾರೆ. ಸಾಲ ಅವಲ್ಲ ಮಾಡಿ ಬೇರೆ ಪಕ್ಕದಲ್ಲಿರೋ ಊರ್ಗೋ ಕೂಲಿಗೆ ಹೋಗ್ಬೇಕು ಅಂದ್ರೆ ಗಾಡಿಯಲ್ಲೇ ಹೋಗ್ಬೇಕು. ಆ ಇದರಲ್ಲೇ ಇವತ್ತೊಂದು ದಿವಸ ಅದನ್ನೂ ಸಹ ಏನ್ ಮಾಡೋರು, ಅದನ್ನ ಕನ್ಸಿಡರ್ ಮಾಡಿ BPL ಕಾರ್ಡ್ ತೆಗೆದಾಕ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ನಾವು ಇರ್ತಕ್ಕಂಥ ಮಾಹಿತಿನ ನಾವು ಪ್ರತಿಯೊಬ್ಬರು ಕೊಡ್ತಕ್ಕಂಥ ನೀನು ಅಫ್ರೂ ಆಗಿದ್ದೀರಾ, ಎಲ್ಲ ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿರ್ತದೆ. ನಮ್ಮ ಪಕ್ಷವನ್ನ ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಎಷ್ಟೋ ಮಾನ್ಯರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರ ಒಂದು ಜನ್ಮ ದಿನಾಚರಣೆಯನ್ನ ಬೆಂಗಳೂರಿನಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಕಾಂತರಾಜ್ ಸರ್ ಅವರು ಎಲ್ಲರೂ ಗೊತ್ತಿದೆ. ಸೊ ಅವರ ಒಂದು ನೇತೃತ್ವದಲ್ಲಿ ಅವತ್ತೊಂದು ದಿವಸ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿರ್ತಾರೆ. ನಾವೆಲ್ಲ ಯಾರೆಲ್ಲ ಇಲ್ಲಿ ಸೇರಿದ್ರಿ, ಅವರು ಊರುಗಳಿಗೆ ಹೋದ್ಮೇಲೆ ಅವತ್ತೊಂದು ದಿವಸ ಇಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗಿ ಭಾಗಿಯಾಗಬೇಕಾಗ್ತದೆ. ಅವತ್ತು ಬೆಳಗ್ಗೆ ಇಲ್ಲಿ ಬಂದು ಒಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಮುಗಿಸಿ ಹಾಗೂ ಇಲ್ಲೂ ಸಹ ಒಂದು ಸಂಭ್ರಮಾಚರಣೆಯನ್ನು ಮಾಡಿಕೊಂಡು ಇಲ್ಲಿಂದ ಎಲ್ಲರೂ ಸಹ ಒಟ್ಟಾಗಿ ನಾವು ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆಗೊಳ್ಳಿರ್ತದೆ. ಹಾಗಾಗಿ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತಿನ ದಿವಸ ನಾವೆಲ್ಲರೂ ಸಹ ಪಾಲ್ಗೊಳ್ಳಬೇಕು ಅಂತೇಳಿ ಈ ಮುಖಾಂತರ ಮನವಿಯನ್ನು ಮಾಡುವಂಥ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತನಾಡ್ತೀನಿ. ಜೈ ಹಿಂದ್. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಒಂದು ಅದ್ದೂರಿಯಾದ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಾಜಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಂಸದರು ಬಸವರಾಜ ಬೊಮ್ಮಾಯಿ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಹಾಗೂ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಅಶ್ವಥ್ ನಾರಾಯಣ ಅವರು ಸಹ ಜವಾಬ್ದಾರಿ ತಗೊಂಡು ಅದನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಹೋದ ವರ್ಷವೂ ನಾವು ಸಹ ಒಂದು ಬೆಂಗಳೂರಲ್ಲಿ ಹೋದವಾಗ ಸುಮಾರು ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡರು ಆಗಮಿಸಿದ್ರು. ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪಾಜಿಯವರು ಆಗಮಿಸಿದ್ರು. ಹಾಗೆ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂತಹ 25ನೇ ತಾರೀಕು 3 ಗಂಟೆಗೆ ಅವರು ನಮಗೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಆ ಟೈಮ್ಸ್ನ 1 ಗಂಟೆ ಮುಂಚೆ ಹೋಗಿ ಮುಂದಿನ ಆಸನಗಳಲ್ಲಿ
ಎಲ್ಲ ಏನು ವ್ಯವಸ್ಥೆಗಳು ಬೇಕೋ ನಾವೆಲ್ಲ ಮಾಡ್ತೀವಿ. ಎಲ್ಲರೂ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸುತ್ತಾ ನಾನು ಕೊಟ್ಟಂತ ಮಾತನ್ನ ಮಾತಾಡೋಕ್ಕೆ ಅವಕಾಶ ಮಾಡ್ತಾ ವಂದಿಸುತ್ತಾ 2 ಮಾತು ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಹಿಂದ್. ಅಜಾತ ಶತ್ರು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ನೆನೆಯುತ್ತಾ ಅವರ 101ನೇ ಜನ್ಮದಿನವನ್ನು ಸುಶಾಸನ ದಿವಸ ಅಂತ ಆಚರಣೆ ಮಾಡ್ತೀವಿ. ಯಾಕೆ ಅವ್ರನ್ನ ಅಜಾತ ಶತ್ರು ಅಂತ ಕರಿತೀವಿ ನಿಮಗೆಲ್ಲ ಗೊತ್ತಿದೆ. ಯಾಕಂದರೆ ಸರ್ವ ಧರ್ಮವನ್ನು ಸರ್ವ ಪಕ್ಷದಲ್ಲಿ ವಿರೋಧಿಗಳು ಇಲ್ಲದಂತಹ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದಕ್ಕೋಸ್ಕರ ಅವ್ರನ್ನ ಅಜಾತ ಶತ್ರು ಅಂತ ಕರಿತೀವಿ. ಸರ್ವ ಧರ್ಮವನ್ನು ಹೇಗೆ ನಮ್ಮ ನರೇಂದ್ರ ಮೋದಿಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರೆ. ಸಬ್ಕಾ ಸಾಥ್ ಇರೋ ಜೊತೆಯಲ್ಲಿ ಎಲ್ಲ ಧರ್ಮವನ್ನ ಸೇರಿಸಿ. ಯಾಕಂದ್ರೆ ನಾವೆಲ್ಲ ಭಾರತೀಯರು. ಮೊದಲಿಗೆ ಹೇಳ್ಬೇಕಾದ್ರೆ ನಾವೆಲ್ಲ ಭಾರತೀಯ. ಯಾವುದೇ ಧರ್ಮ ಮುಖ್ಯ ಬಂದಾಗ ಮೊದಲಿಗೆ ನಾವು ಭಾರತೀಯರು ಅಂತ ನೆನೆಸ್ಕೊಬೇಕು. ಅದಕ್ಕಿಂತ ಮುಂಚೆ ನಾವೆಲ್ಲ ಮೊದಲು ಮನುಷ್ಯರು, ಮಾನವರನ್ನು ಮತ್ತೊಬ್ಬಾರ್ದು. ಇದೆಲ್ಲವನ್ನ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾದರು. ನೋಡಿದ್ರೆ ಎಷ್ಟು ಕಷ್ಟಪಟ್ಟು ಅವರು ಪ್ರಧಾನಮಂತ್ರಿಗಳಾದರು. ಮತ್ತೆ ಎಷ್ಟು ಬೇರೆ ಪಕ್ಷಗಳನ್ನ ಸೇರಿಸಿ ಪ್ರಧಾನಮಂತ್ರಿಗಳಾದರು. ಆದರೂ ಸಹ ಯಾವುದೇ ಒಂದು ಪಕ್ಷದಲ್ಲಿ ಯಾರು ಅವರು ಬೆಂಬಲ ಕೊಟ್ಟರು, ಯಾವ ರಾಜ್ಯ ಬೆಂಬಲ ಕೊಡ್ತೋ ಅವ್ರು ಎಲ್ಲರಿಗೂ ಸಹ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಪ್ರಧಾನಮಂತ್ರಿ ಯಾವುದು ರೋಜ್ಗಾರ್ ಯೋಜನಾ ಅಂತ ಹೇಳ್ತಾರೆ, ಸಡಕ್ ಯೋಜನೆ, ಮತ್ತೆ ರಸ್ತೆ, ಪ್ರತಿ ಹಳ್ಳಿಗೂ ರಸ್ತೆ ಹಾಕ್ಸಿದ್ದು ಅಟಲ್ ಬಿಹಾರಿ ವಾಜಪೇಯಿ ಒಂದು ಸಮಯದಲ್ಲಿ. ಯಾಕಂದ್ರೆ ಪ್ರತಿ ಹಳ್ಳಿಗೂ ಆ ಡಾಂಬರೀಕರಣ ಆಗೋ ಕಾರಣನೇ ಅಟಲ್ ಬಿಹಾರಿ ವಾಜಪೇಯಿ ಅವರು. ಮತ್ತೆ ಯುದ್ಧ, ಭಾರತ ಪಾಕಿಸ್ತಾನ ಯುದ್ಧ ಮಾಡಬೇಕು ಅಂತ ಬಂದಾಗ ಯಾವುದೇ ಭಯ ಇಲ್ಲದ್ರೆ ಯುದ್ಧ ಮಾಡಿ, ಕಾರ್ಗಿಲ್ ಯುದ್ಧ ಮಾಡಿ, ಆ ಕಾರ್ಗಿಲ್ ಪ್ರದೇಶವನ್ನ ಆಕ್ರಮಣ ಮಾಡಿದಂತ ಅವರನ್ನ ಎದುರಿಸಿ ನಮ್ಮ ಸೈನಿಕರಿಗೆ ಬೆನ್ತಟ್ಟಿ ಯುದ್ಧ ಮಾಡಿ ಗೆದ್ದಿದ್ದೀವಿ. ನೋಡಿ, ಪ್ರಧಾನಮಂತ್ರಿ ಅಂದ್ರೆ ಯಾರು ಬೇಕಾದ್ರೂ ಆಗ್ಲಿಕ್ಕಾಗೋದಿಲ್ಲ. ಆದ್ರೂ ಸಹ ಪ್ರಧಾನಮಂತ್ರಿ ಆದ್ರೆ ಏನಾಗಬೇಕು ಅಂದ್ರೆ ಪ್ರಧಾನ ಸೇವಕ ಅಂತ ಹೇಳ್ತಾರೆ. ಮೊದಲ ಸೇವಕ ಆಗಿರ್ತಾರೆ. ದೇಶವನ್ನು ರಕ್ಷಣೆ ಮಾಡುವಂಥದ್ದು, ಪ್ರಜೆಗಳನ್ನು ರಕ್ಷಣೆ ಮಾಡುವಂಥದ್ದು, ಆರೋಗ್ಯ ಸಮಸ್ಯೆ ಬಂದಾಗ ಕಾಪಾಡುವಂತ ಒಂದು ನಿಜವಾದಂಥ ಜವಾಬ್ದಾರಿ ಪ್ರಧಾನಮಂತ್ರಿಗಳಾಗಿರುತ್ತೆ. ಮತ್ತೆ ದೇಶ ರಕ್ಷಣೆ ಅದರಲ್ಲಿ ಮೊದಲಾಗಿರ್ಬೇಕು. ಈಗ ಅಬ್ಸರ್ವ್ ಮಾಡ್ತಾ ಇದ್ದೀರ, ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಒಂದು ದಾರಿಯಲ್ಲೇ ನರೇಂದ್ರ ಮೋದಿ ಇದ್ದರು ಹೋಗ್ತಾ ಇದ್ದಾರೆ. ಯಾಕೆ ಬೇರೆ ದೇಶಗಳೆಲ್ಲ ಪ್ರವಾಸ ಮಾಡ್ತಾರೆ ಅಂದ್ರೆ ಅವ್ರು ಟ್ರಿಪ್ ಮಾಡಕ್ಕೆ, ಟೂರ್ ಮಾಡಕ್ಕೆ ಹೋಗ್ತಾ ಇಲ್ಲ. ಈ ವಾಜಪೇಯಿ ಅವರ ಹಾದಿಲಿ ಏನಂದ್ರೆ ನಮಗೆ ಅಂತಾರಾಷ್ಟ್ರೀಯ ಸ್ನೇಹ, ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಒಳ್ಳೆ ಸ್ನೇಹ ಇದ್ರೆ ಮಾತ್ರ ಬೇರೆ ದೇಶದಲ್ಲಿ ನಾವು ಒಳ್ಳೆ ವ್ಯವಹಾರ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಮತ್ತೆ ಒಳ್ಳೆ ಸಂಪರ್ಕ ಇರುತ್ತೆ. ಇದೆಲ್ಲ ಕಾರಣ ಯಾವ ತರ ವಾಜಪೇಯಿ ಅವರ ಒಂದು ಹಾದಿಯಲ್ಲಿ ನರೇಂದ್ರ ಮೋದಿ ಹೋಗ್ತಾ ಇದ್ದಾರೆ. ಯಾಕೆ ಈ ಒಂದು ವಾಜಪೇಯಿ ಅವರು 101 ವರ್ಷ ಆದ್ರೂ ನೆನೆಸ್ಕೊಂತ ಇದೀವಿ ಅಂದ್ರೆ ಅವ್ರ ಮನೆಗೋಸ್ಕರ ಏನು ಮಾಡ್ಕೊಂಡಿಲ್ಲ. ಅವರೆಲ್ಲ ಮಾಡಿರೋದು ನಮ್ಮ ದೇಶಕ್ಕೋಸ್ಕರ. ಅಂದ್ರೆ ಅವರು ಸೆಲ್ಫ್ಲೆಸ್ ಸರ್ವಿಸ್ ಮಾಡಿದ್ದಾರೆ, ನಿಸ್ವಾರ್ಥ ಸೇವೆಯನ್ನ ಮಾಡಿದಕ್ಕೋಸ್ಕರ 101 ವರ್ಷ ಆದ್ರೂ ಅವ್ರು ನೆನೆಸ್ಕೊಂತ ಇದೀವಿ. ನಮ್ಮ ಪಾರ್ಟಿಯಲ್ಲಿ ಇದ್ದಾರೆ, ನಮ್ಮ ಪಾರ್ಟಿಯಲ್ಲಿ ಇದ್ರು ಮುಖಂಡರು ಜೊತೆಯಲ್ಲಿ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಅಂತ ಒಂದು ಪ್ರಧಾನಮಂತ್ರಿಗಳು, ಪ್ರಧಾನಮಂತ್ರಿಗಳು ಇದ್ದಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಅವ್ರನ್ನ ಗುರುಗಳು ಅಂತೇಳಿ ಯಾವುದೋ ಸಮಯದಲ್ಲಿ ಮೀಟಿಂಗ್ ಹೋದಾಗ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಆ ಗುರುಗಳು ಅವ್ರಿಗೆ 2 ರೂಪಾಯಿ ಕೊಡ್ತಾರೆ. ನಾನು ಒಂದ್ಸರಿ ಮನೇನೂ ಹೇಳಿದೆ, 2 ರೂಪಾಯಿ ಕೊಡ್ತಾರೆ, ಏನಪ್ಪ ಅಂದ್ರೆ ಚಪ್ಪಲಿ ತಗೋನಿ ಗೈ ಕಾಲಲ್ಲಿ ಇದೆಯಾ ಆಯ್ತು ಅಂತ ಬಿಟ್ಟು ಅದು ಇಸ್ಕೊಂತಾರೆ. 1 ವಾರ ಆದ್ಮೇಲೆ ಮತ್ತೆ ಬರ್ತಾರೆ ಅವ್ರ ಗುರುಗಳು, ಮತ್ತೆ ನೋಡ್ತಾರೆ ಕಾಲಲ್ಲಿ ಚಪ್ಪಲಿ ಇರಲ್ಲ. ಯಾಕಪ್ಪ ಮನೆ ಕಾಸು ಕೊಟ್ಟು 2 ರೂಪಾಯಿ ಯಾಕೆ ಚಪ್ಪಲಿ ತಗೊಂಡಿಲ್ಲ ಅಂದ್ರೆ, ಗುರುಗಳೇ ನಾನು 2 ದಿನದ ಊಟ ಮಾಡಿಲ್ಲ, ಹೊಟ್ಟೆ ತುಂಬಾ, ನೀವು ಕೊಟ್ಟಿರೋ ದುಡ್ಡಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದೆ ಅಂದ್ರೆ. ಆವಾಗ ಪಕ್ಷ ಕಟ್ಟಿರುವಂತ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಲಾಲ್ ಕೃಷ್ಣ ಅಡ್ವಾಣಿ ಇರ್ಬೋದು, ಜನಸಂಘದಿಂದ ಬಂದಿದ್ದವರೆಲ್ಲ ಹಿರಿಯರು ಇಷ್ಟು ನಿಸ್ವಾರ್ಥವಾಗಿ